ಏನ್ ಮಾಡಿದ್ರಿ? ಸ್ವಾತಂತ್ರ್ಯ ಸಿಕ್ತ ನಿಮ್ಗೆಲ್ಲ? ಹೆಂಗ್ ಸಿಕ್ತು ಸ್ವಾತಂತ್ರ್ಯ? ಹೆಂಗ್ ಹೇಳಿ? ಹೆಂಗ್ ಸಿಕ್ತು? ಚಾಕ್ಲೇಟ್ ಸಿಕ್ತು ನಿನ್ನೆ, ಅದೇ ಸ್ವಾತಂತ್ರ್ಯ ಅಲ್ವಾ? ಚಾಕ್ಲೇಟ್ ಕೊಟ್ಬಿಟ್ರೆ ಅದೇ ಸ್ವಾತಂತ್ರ್ಯ. ಆಮೇಲೆ ಸ್ವಾತಂತ್ರ್ಯ ದಿನಾಚರಣೆಗೆ ಒಂದೆರಡು ಹಾಡು ಹಾಡ್ಬಿಡಿ ಮೇಡಮ್. ನಮ್ಮ ಮಕ್ಳಿಗೆ ಸ್ಕೂಲ್ ಕರ್ಕೊಂಡು ಹೋಗಿದ್ರು ಮಾಸ್ಟರ್ ನಮ್ಮೂರಲ್ಲಿ. ಹೋಗಿದ್ದೆ ನಾನು ಹೇಳ್ಕೊಟ್ಬಿಟ್ಟು ಬರೋದ ಅಂತ. ನಿಮ್ಮಂಗೆ ಇದ್ರು ಎಲ್ಲ ಇಷ್ಟ ಚಿಕ್ಕ ಯಾರೆಲ್ಲ ನಿಮಗೆ ಜನಪದ ಗೀತೆ, ಭಾವಗೀತೆ, ಭಕ್ತಿ ಗೀತೆ, ದೇಶಭಕ್ತಿ ಗೀತೆಗಳು ಯಾರು ಬರುತ್ತೆ ಎದ್ದಿಸ್ಕೊಂಡು ಹೇಳ್ರು ಅಂದ್ರೆ ಅವಳೆಲ್ಲ ಇಳ್ತೊಳೊಬ್ಳು ಈ ಕಡೆ ಎದ್ದಿಸ್ಕೊಂಡು ಮೇಡಮ್ ನಾನು ಹೇಳುವ ನಿಮ್ಮಂಗೆ ಜನಪದ ಗೀತೆ, ಭಾವಗೀತೆ ಯಾರು ನನಗೆ ಗೊತ್ತಿಲ್ಲ ಮೇಡಮ್. ಗೊತ್ತಿರೋ ನಮ್ಮನೆ ನಮ್ಮ ಮಾವ ಹೋಗ್ಲೇದ್ ಏನ್ ಬಂದು ಅದನ್ನ ಹೇಳ್ತೀನಿ ನೋಡೋದ ಅಂತ ನಾನು ಶುರು ಮಾಡ್ಕೊಂಡು ಆಟ ಊಟ ಪಾಠ ಎಲ್ಲ ಮಾವನೆ. ಜನಪದ ಗೀತೆ ಅಂದ್ರೆ ಕೂತ್ಕೊಂಡ್ಬಿಡು ಸಾಕು, ಮುಂದೆ ಕೇಳ್ಬಿಡ ಕೈ ಮುಗಿ ಕೂತ್ಕೊಂಡು ಕೂರಿಸ್ತೆ. ಅವಳು ಕೂತ್ಕೊಂಡು ನಮ್ಮ ಎದ್ದು ಇಟ್ಕೊಂಡ್ಬಿಟ್ಟು ಆ ಕಡೆ ಗುಳೋ ಅಂತಾನೆ ಚಿನ್ನ ಯಾಕಪ್ಪ ಅಳ್ತದೆ ಅಂತ ಅದಕ್ಕೆ ಅವನಂದ ಮೇಡಮ್ ನಮ್ಗೆ ಯಾವ ಹಾಡು ಬರೋದಿಲ್ಲ, ನಮ್ಮ ಮನೇಲಿ ದೊಡ್ಡ ಜಾಗ ಅದನ್ನೇ ಆಡ್ತಾರೆ ಬರ್ಕೊಂಡು ಬಂದ್ಬಿಡ್ತೀನಿ ಹೇಳಿ ನಿಮ್ಗೆ. ಹೋಗ್ಲಿ ಪಾಪ ಅದೇನು ಕಷ್ಟ ಕೇಳಬೇಡ ಶುರು ಮಾಡ್ದ. ನಮ್ಮ ಮಮ್ಮಿಗೂ ಇದು ದಿನ ಒಂದ್ ದೊಡ್ಡ ಜಗಳ ಅಪ್ಪ ಯಾರಿಗೆ ಯಜಮಾನ ತಲೆ ಮೇಲೆ ಕೊಟ್ಟು ಹೋಗಿ ಮಕ್ಕಳನ್ನ ಕೇಳ್ಕೊಂಬ ನನ್ಗಂತೂ ಗೊತ್ತಿಲ್ಲ, ಅಲ್ಲೇ ತೀರ್ಮಾನ ಮಾಡಿಸೋದು ಕಳ್ಸೋ. ಜನಪದ ಗೀತೆ, ಭಾವಗೀತೆ ಮಕ್ಳಿಗಂತೂ ಯಾರಿಗೂ ಗೊತ್ತಿಲ್ಲ. ಈಗ ಇವ್ರಿಗೆಲ್ಲ ಇಷ್ಟ ಆಗೋದು ಬೇರೆ.